ಬಿಬಿಎಂಪಿ ಚುನಾವಣೆ ನಡೆಯೋದು ಮತ್ತೆ ಅನುಮಾನ ಅಂತ ಹೇಳಲಾಗ್ತಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಆಂತರಿಕ ಸರ್ವೆ ರಿಪೋರ್ಟ್ ಬಂದಿದ್ದು ಖುದ್ದು ಕಾಂಗ್ರೆಸ್ ಮುಖಂಡರೇ ಬೆಚ್ಚಿ ಬಿದ್ದಿದ್ದಾರೆ. ಈಗ ಪಾಲಿಕೆ ಚುನಾವಣೆ ನಡೆದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ರಿಪೋರ್ಟ್ ಬಂದಿದ್ಯಂತೆ. ಇದು ಕಾಂಗ್ರೆಸ್ ಪಾಲಿಗೆ ಶಾಕಿಂಗ್ ನ್ಯೂಸ್. ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಹಿಂದೇಟು. ಕಾಂಗ್ರೆಸ್ ಪಾಲಿಗೆ ಆಂತರಿಕ ಸರ್ವೆ ಶಾಕ್. ಬಿಬಿಎಂಪಿಯಲ್ಲಿ ಆಡಳಿತಕ್ಕೆ ಜನಪ್ರತಿನಿಧಿಗಳು ಇಲ್ಲದೆ 3-4 ವರ್ಷ ಕಳೆದು ಹೋಯಿತು. 2019ರಲ್ಲೇ ಚುನಾವಣೆ ನಡೆಯಬೇಕಿತ್ತು. ಆದರೆ ವಾರ್ಡ್ ವಿಂಗಡಣೆ, ಮೀಸಲಾತಿ, ಅದು ಇದು ಅಂತ ಕಾಲ ಕಳೆದಿತ್ತು ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಬಿಬಿಎಂಪಿಗೆ ಚುನಾವಣೆ ನಡೆಯಲಿದೆ ಅನ್ನೋ ಮಾತುಗಳು ಹರಿದಾಡಿದ್ವು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರ್ಷ ಕಳೆದರೂ ಆ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಈಗಲೂ ಚುನಾವಣೆ ನಡೆಯೋ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಲೇ ಸಿಲಿಕಾನ್ ಸಿಟಿ ಮೇಯರ್ ಗದ್ದಿಗೆ ಏರುವ ವಿಶ್ವಾಸದಲ್ಲಿತ್ತು ರಾಜ್ಯ ಸರ್ಕಾರ. ಆದರೆ ಕೋರ್ಟ್ ಕೇಸ್, ಮೀಸಲಾತಿ, ವಾರ್ಡ್ ಡಿಲಿಮಿಟೇಷನ್ ಅನ್ಕೊಂಡು ಕಾಲ ಕಳೆದ ಕಾಂಗ್ರೆಸ್ ಇದೀಗ ಚುನಾವಣೆ ನಡೆದರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ರಿಪೋರ್ಟ್ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಲ್ಲಿ ನಡೆಸಿದ ಆಂತರಿಕ ಸಮೀಕ್ಷೆ ಪ್ರಕಾರ ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುವುದು ಫಿಕ್ಸ್ ಎನ್ನಲಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರು ಜನರು ಸೋಲಿನ ರುಚಿ ತೋರಿಸುತ್ತಾರೆ ಅಂತಿರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಕಳೆದ 14 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿಯಾಗಿಲ್ಲ. ರಸ್ತೆ ಗುಂಡಿ, ಟ್ರಾಫಿಕ್ ಸಮಸ್ಯೆಗೂ ಪರಿಹಾರ ಹುಡುಕಿಲ್ಲ. ಪೆಟ್ರೋಲ್, ಡೀಸೆಲ್, ಹಾಲಿನ ದರ ಏರಿಕೆಯಿಂದ ಸಿಟಿ ಜನರಿಗೆ ಬರೆ ಎಳೆದಂತಾಗಿದೆ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಎಂದು ವಾಗ್ದಾಳಿ ಮಾಡುತ್ತಿದ್ದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇಳಿಕೆ ಮಾಡಲೇ ಇಲ್ಲ. ಕಳೆದ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಯಿತು. ಸರ್ಕಾರ 5 ಗ್ಯಾರಂಟಿಗಳ ಬಗ್ಗೆ ಸಿಟಿ ಜನರಲ್ಲಿ ಒಲವಿಲ್ಲ. ಅಭಿವೃದ್ಧಿಗೆ ಬಳಸುವ ಹಣ ಗ್ಯಾರಂಟಿಗೆ ಹೋಗ್ತಿದೆ ಎಂದು ಟೀಕೆ ವ್ಯಕ್ತವಾಗ್ತಿದೆ. ಕಸದ ಸೆಸ್ ಸೇರಿದಂತೆ ಆಸ್ತಿ ತೆರಿಗೆ ಒತ್ತಡ ಏರಿಕೆಯು ಬೆಂಗಳೂರಿಗರ ಕೆಂಗಣ್ಣಿಗೆ ಕಾರಣ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲೂ ಸೋಲಾಗಿರುವುದು ಕಾಂಗ್ರೆಸ್ ಆತಂಕಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ಹೇಳಿರುವಂತೆ ಬೆಲೆ ಹಾಗೂ ಗ್ಯಾರಂಟಿ ಬಗ್ಗೆ ಜನರಲ್ಲಿ ತೀವ್ರ ರೀತಿಯಲ್ಲಿ ಅಸಮಾಧಾನವಿದೆ. ಇದೇ ಲೋಕಸಭೆ ಚುನಾವಣೆಯ ಮೇಲೂ ಪ್ರತಿಧ್ವನಿಸಿದೆ. ಹೀಗಾಗಿಯೇ ಇತ್ತೀಚೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮತ್ತಷ್ಟು ಬಿಗಿಯಾಗಿ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚಿಸಿದೆ ಕಾಂಗ್ರೆಸ್. ಮನೆ ಮನೆಗೂ ತೆರಳಿ ಗ್ಯಾರಂಟಿ ಮುಟ್ಟಿಸುವ ಕೆಲಸಕ್ಕೆ ಇದೀಗ ಸರ್ಕಾರ ಮುಂದಾಗ್ತಿದೆ. ಎಂಟೈರ್ ಸ್ಟೇಟ್ನಲ್ಲಿ, ಆಲ್ ಡಿಸ್ಟ್ರಿಕ್ಟ್ಸ್ನಲ್ಲಿ, ಆಲ್ ತಾಲೂಕುಗಳಲ್ಲಿ, ಆಲ್ ಕ್ಷೇತ್ರಗಳಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಾಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಕಮಿಟಿ ನೇಮಕ ಆಗಿದೆ. ಕಚೇರಿಗಳು ಕೊಡ್ತಾ ಇದ್ದಾರೆ. 4-5 ದಿವಸದಲ್ಲಿ ಎಲ್ಲ ಕಡೆ ಕಚೇರಿಗಳು ಆಗ್ತಾ ಇದೆ. ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸೋ ಆ ಯೋಜನೆ ಸರ್ಕಾರದ ಮುಂದಿಲ್ಲ. ಈ ನಡುವೆ ಬಿಜೆಪಿ ಈ ಕೂಡಲೇ ಚುನಾವಣೆ ನಡೆಸುವಂತೆಯೂ ಆಗ್ರಹಿಸುತ್ತಿದೆ. ಈಗಾಗಲೇ ಸುಮಾರು 4 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. ಕೂಡಲೇ ಚುನಾವಣೆ ಘೋಷಣೆ ಮಾಡಲಿ ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಆಡಳಿತ ಪಕ್ಷದ ಬಿಜೆಪಿ ನಾಯಕ ಎನ್ಆರ್ ರಮೇಶ್, ಈಗ ಚುನಾವಣೆ ನಡೆದರೂ ಬಿಜೆಪಿ 150ಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ ಎಂದಿದ್ದಾರೆ. ಇಲ್ಲ, 100 ಅಲ್ಲ. ಇವಾಗತ್ತಿರೋ ವರದಿಗಳ ಪ್ರಕಾರ ಅವರು 50-60 ಸೀಟ್ ಗೆಲ್ಲೋದು ಕೂಡ ತುಂಬಾ ಕಷ್ಟ ಇದೆ 225ರಲ್ಲಿ. ಕಾರಣ ಏನು ಅಂತಂದ್ರೆ, ಕಳೆದ 12 ತಿಂಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದೇ ಒಂದು ನಯಾ ಪೈಸೆ ಅಭಿವೃದ್ಧಿ ಕಾರ್ಯವನ್ನು ಕೂಡ ಮಾಡದೇ ಇರತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಬಿಬಿಎಂಪಿ ಚುನಾವಣೆ ಎದುರಿಸಲಿಕ್ಕೆ ಸರ್ವಸನ್ನದ್ಧವಾಗಿದೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ನಡೆದರೂ ಕೂಡ ನಾವು 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಶಕ್ತರಾಗಿದ್ದೀವಿ. ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಾಲಿಕೆ ಚುನಾವಣೆ ನಡೆಸಲು ಹಿಂದೇಟಾಗ್ತಿದೆ. ತನ್ನ ಆಂತರಿಕ ವರದಿಯ ಹಲವು ಅಂಶಗಳು ಸತ್ಯ ಎನಿಸಿದ್ದು ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡಿದೆ ಎನ್ನಲಾಗ್ತಿದೆ. ಈಗಾಗಲೇ 3 ವರ್ಷ 7 ತಿಂಗಳು ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳು ಕಾರುಬಾರು ನಡೆದಿದ್ದು ಮತ್ತಷ್ಟು ದಿನ ಹೀಗೆ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಿವೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಬಿಬಿಎಂಪಿ ಚುನಾವಣೆ ಬಗ್ಗೆ ನೋಡಿದ್ವಿ. ಈಗ ಪಾಲಿಕೆ ವ್ಯಾಪ್ತಿಯ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ವಿಚಾರ. ಜುಲೈ 31ರ ಒಳಗಾಗಿ ತೆರಿಗೆ ಪಾವತಿಸಲು ಪಾಲಿಕೆ ಡೆಡ್ಲೈನ್ ನೀಡಿದೆ. ಒಂದು ವೇಳೆ ತೆರಿಗೆ ಪಾವತಿಸದಿದ್ರೆ ಆಸ್ತಿ ಮುಟ್ಟುಗೋಲು ಸೇರಿದಂತೆ ಇತರೆ ಕಠಿಣ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಆಸ್ತಿ ತೆರಿಗೆ ಪಾವತಿಸಲು ಸಿಟಿ ಮಂದಿ ಹಿಂದೇಟು. ಬಿಬಿಎಂಪಿ ಖಡಕ್ ವಾರ್ನಿಂಗ್, ನಿರ್ಲಕ್ಷ್ಯಕ್ಕೆ ಪೆಟ್ಟು. ಆದಾಯ ಕ್ರೋಢೀಕರಣಕ್ಕೆ ಹೆಣಗಾಡ್ತಾ ಇರುವ ಬಿಬಿಎಂಪಿ ನಿರಂತರವಾಗಿ ಆಸ್ತಿ ತೆರಿಗೆ ಸಂಗ್ರಹ ಮಾಡುತ್ತಿದೆ. ಆದರೆ ಪಾಲಿಕೆಗೆ ಈವರೆಗೂ ಪೂರ್ಣ ಪ್ರಮಾಣದಲ್ಲಿ ಆದಾಯ ತೆರಿಗೆ ಸಂಗ್ರಹ ಸಾಧ್ಯವಾಗಿಲ್ಲ.
ಹೀಗಾಗಿ ಜುಲೈ 31ರ ಒಳಗೆ ಬಾಕಿ ಉಳಿಸಿಕೊಂಡಿರುವ ಆಸ್ತಿ ತೆರಿಗೆ ಪಾವತಿಸುವಂತೆ ಪಾಲಿಕೆ ಖಡಕ್ ಸೂಚನೆ ಕೊಟ್ಟಿದೆ. ಒಂದ್ ವೇಳೆ ತೆರಿಗೆ ಪಾವತಿಸದಿದ್ರೆ ಕಠಿಣ ಕ್ರಮ ಅಂದಿದೆ. $3 ಲಕ್ಷಕ್ಕೂ ಅಧಿಕ ಜನರಿಂದ ತೆರಿಗೆ ಪಾವತಿ ಬಾಕಿ. ಆಸ್ತಿ ತೆರಿಗೆ ಪಾವತಿಸದಿದ್ರೆ ಆಸ್ತಿ ಮುಟ್ಟುಗೋಲು. ಈ ಮೊದಲು ಪಾಲಿಕೆ ವ್ಯಾಪ್ತಿಯಲ್ಲಿ 4 ಲಕ್ಷ ಜನರಿಂದ ಪಾಲಿಕೆಗೆ ತೆರಿಗೆ ಬಾಕಿ ಪಾವತಿ ಆಗಬೇಕಾಗಿತ್ತು. ಕಳೆದ 6-7 ತಿಂಗಳಿಂದ 80,000 ಮಂದಿ ಪಾಲಿಕೆಯ ವಿಶೇಷ ರಿಯಾಯಿತಿ ಸ್ಕೀಮ್ OTS ಮೂಲಕ ತೆರಿಗೆ ಪಾವತಿ ಮಾಡಿದ್ದಾರೆ. ಆದರೆ 3,20,000 ಮಂದಿ ಆಸ್ತಿ ತೆರಿಗೆ ಪಾವತಿ ಮಾಡುವುದು ಬಾಕಿ ಇದೆ. ಹೀಗಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ತೆರಿಗೆ ಪಾವತಿಗೆ ಜುಲೈ 31ರ ಡೆಡ್ಲೈನ್ ಕೊಡಲಾಗಿದೆ. ಈಗ 4 ಲಕ್ಷ ಡಿಫಾಲ್ಟರ್ಸ್ನಲ್ಲಿ 80,000 ಡಿಫಾಲ್ಟರ್ಸ್ ಇದುವರೆಗೂ ನಮಗೆ ಪೇಮೆಂಟ್ ಮಾಡಿದ್ದಾರೆ. ರಿಮೈನಿಂಗ್ 3,20,000ಕ್ಕೆ ಬರೀ ಈಗ 31 ಜುಲೈ ಮಾತ್ರ ಉಳ್ಕೊಂಡಿರುವುದರಿಂದ ಆ ಕಡೆಗೆ ಅವರೆಲ್ಲರೂ ಗಮನ ಕೊಟ್ಟು ಅವ್ರಿಗೇನಾದರೂ ತೊಂದರೆ ಇದೆ ಅಥವಾ ಅವರ ಖಾತೆಗೆ ಅರ್ಥ ಆಗ್ತಾ ಇಲ್ಲ, ಎಷ್ಟು ಡಿಮಾಂಡ್ ಇದೆ ಇತ್ಯಾದಿ ಅಲ್ಲಿಗೆ ಅವರು ಮಾತಾಡಬೇಕು ಅಂತ ನಾವು ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದೇವೆ. ಆಸ್ತಿ ತೆರಿಗೆ ಪಾವತಿಗೆ ಡೆಡ್ಲೈನ್ ಕೊಟ್ಟ ಪಾಲಿಕೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರದ್ದು ಆರ್ಥಿಕ ಪರಿಸ್ಥಿತಿ ಕೆಟ್ಟಿರಬಹುದು. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ಜನಸಾಮಾನ್ಯರು ಹೇಗೆ ಪಾವತಿ ಮಾಡಬೇಕು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಹೊರೆ ಮಾಡಬೇಕು ಅಂತಲೇ ಹುನ್ನಾರ ಮಾಡ್ತಾ ಇರ್ತಕ್ಕಂಥದ್ದು. ಬೃಹತ್ ಆಕಾರದಲ್ಲಿ ಆಸ್ತಿ ಉಳ್ಳವರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಜನಸಾಮಾನ್ಯರು ಒಂದೊಂದು ಮನೆಗಳಿಟ್ಕೊಂಡು ತೆರಿಗೆ ಕಟ್ತಾ ಇರ್ತಕ್ಕಂಥದ್ದು, ಕೆಲವೊಂದು ಮೊತ್ತವನ್ನು ಕಟ್ಟಬೇಕಾಗಿರ್ತದೆ. ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಪೂರ್ತಿ ಹಣ ಕಟ್ಟಿ ಅಂದರೆ ಸಾಮಾನ್ಯ ಜನ ಕಟ್ಟಲಿಕ್ಕೆ ಆಗೋದಿಲ್ಲ. ಇವರ ಈ ರಾಜಕೀಯ ತೆವಲಿಗೋಸ್ಕರ, ಇವರ ಗ್ಯಾರಂಟಿಗಳಿಗೋಸ್ಕರ ಜನರ ಮೇಲೆ ಹೊರೆನ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅಗಲ ದರೋಡೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟು ಕಟ್ಟಡಗಳನ್ನ ನೀವು BBMP ಅವರು ಆಕ್ಯುಪೈ ಮಾಡ್ಕೊಂಡಿದ್ದೀರಾ, ಅದರದ್ದು ಆಸ್ತಿ ತೆರಿಗೆ ಫಸ್ಟ್ ಕಟ್ಟಿದ್ದೀರಾ ಅದು ನೋಡಬೇಕು. ಮತ್ತೆ MLA MPಗಳು ತುಂಬಾ ಜನನಾಯಕರು ಆಸ್ತಿ ತೆರಿಗೆನ ಉಳಿಸ್ಕೊಂಡಿದ್ದಾರೆ, ಅವರೆಲ್ಲ ಕಟ್ಟಿದಾರ. ಜನಸಾಮಾನ್ಯರಿಗೆ ಮಾತ್ರ ಒಂದು ನೀತಿನ, ಬೇರೆಯವರಿಗೆ ಒಂದು ನೀತಿನ. ಆಸ್ತಿ ತೆರಿಗೆಗೆ ಜುಲೈ 31 ಒಳಗಡೆ ಕಟ್ಟಿಲ್ಲ ಅಂದ್ರೆ ಮುಟ್ಟುಗೋಲು ಹಾಕೋತೀವಿ ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ನಿಮ್ BBMP ಹತ್ರ ಬಂದು ಕುತ್ಕೊಳ್ತಾರೆ, ಅವ್ರಿಗೆ ನೀವೇ ಒಂದು ಮನೆಯನ್ನ ಕಟ್ಕೊಟ್ಬಿಡಿ. ಜನರು ಕೂಡ ಆಗಿಂದಾಗ ತೆರಿಗೆ ಪಾವತಿಸಿದ್ರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಈಗ ಎಲ್ಲವೂ ಕೈಮೀರಿ ಹೋಗಿದ್ದು ಪಾಲಿಕೆ OTS ಮೂಲಕ ಪೂರ್ಣ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗುತ್ತಾ ಕಾದು ನೋಡಬೇಕಿದೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ 3 ಲಕ್ಷಕ್ಕೂ ಅಧಿಕ ಮಂದಿ BBMPಗೆ ಆಸ್ತಿ ತೆರಿಗೆ ಪಾವತಿಸೋದು ಬಾಕಿ ಇದೆ. ಇವರೆಲ್ಲರೂ ಕೂಡ ಜುಲೈ 31ನೇ ತಾರೀಕಿನ ಒಳಗಾಗಿ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಖಡಕ್ ಎಚ್ಚರಿಕೆಯನ್ನ BBMP ಆಯುಕ್ತರು ಕೊಟ್ಟಿರುವಂತದ್ದು. ಆದ್ರೆ ಜನ ಏನ್ ಮಾಡ್ತಾರೆ, ಪಾವತಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.